ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ವೀಕ್ಷಕರೇ, ಇವತ್ತು ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತಾ ಇರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ, ಯಾವುದೇ ಒಬ್ಬ ವ್ಯಕ್ತಿಯ ಮೊಬೈಲ್ ಕಳೆದು ಹೋದ ತಕ್ಷಣ ಏನು ಮಾಡಬೇಕು ಮತ್ತು ಅದರಿಂದ ಏನೇನು ಅನಾಹುತಗಳು ಸಂಭವಿಸ್ತವೆ ಅನ್ನೋ ವಿಚಾರವಾಗಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಮೊಬೈಲ್ ಕಳೆದು ಹೋದ ತಕ್ಷಣ ಮೊದಲು ಏನು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಸಿಮ್ಮನ್ನು ಬ್ಲಾಕ್ ಮಾಡುವಂಥದ್ದು. ಮೊಬೈಲ್ ಕಳೆದು ಹೋದ ತಕ್ಷಣ ನಿಮ್ಮ ಮೊಬೈಲ್ ನೆಟ್ವರ್ಕ್ ಕಂಪನಿಗೆ ಕರೆ ಮಾಡಿ ಸಿಮ್ಮನ್ನು ಬ್ಲಾಕ್ ಮಾಡಿಸಿ. ಇದರಿಂದ OTP ದುರುಪಯೋಗವನ್ನು ತಡೆಯಬಹುದು. ಯಾವುದೇ ಒಂದು ಮೊಬೈಲ್ ಕಳೆವಾದ ತಕ್ಷಣ ಏನು ಮಾಡಬೇಕು, ಇಮಿಡಿಯೇಟ್ಲಿ ನಾವು ಯಾವ ಸಿಮ್ಮನ್ನು ಯೂಸ್ ಮಾಡ್ತೀವಿ, ಎಕ್ಸಾಂಪಲ್ ಏರ್ಟೆಲ್ಲು, ವೊಡಾಫೋನು, ರಿಲಯನ್ಸು ಇಂಥದ್ದೇನು ಯೂಸ್ ಮಾಡ್ತಾ ಇದ್ದ ಸಿಮ್ಗಳ ಆ ಕಂಪನಿಗೆ ಫೋನ್ ಮಾಡಿ ಆ ಸಿಮ್ಮನ್ನು ಬ್ಲಾಕ್ ಮಾಡಿಸ್ಬೋದು. ಆ ಸಿಮ್ಮನ್ನು ಬ್ಲಾಕ್ ಮಾಡಿಸೋದ್ರಿಂದ ಏನು OTP ದುರುಪಯೋಗವಂಥದ್ದನ್ನು ನಾವು ತಡೆಗಟ್ಟಬಹುದಾಗಿದೆ. ಮತ್ತೆ ಮೊಬೈಲ್ ಕಳೆದು ಹೋದ ನಂತರ ಎರಡನೇ ಕೆಲಸ ಏನು ಅಂತ ಹೇಳಿದ್ರೆ, ಬ್ಯಾಂಕ್ ಮತ್ತು UPI ಸುರಕ್ಷಿತಗೊಳಿಸುವಂಥದ್ದು. ಅಂದರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರತಿಯೊಬ್ಬರ ಸ್ಮಾರ್ಟ್ಫೋನ್ಗಳಲ್ಲೂ ಕೂಡ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು, ಭೀಮ್ ಮುಂತಾದ UPI ಆ್ಯಪ್ಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಅಗತ್ಯವಿದ್ದರೆ ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗು ಭದ್ರತೆಯನ್ನು ಒದಗಿಸಬೇಕಾಗ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಮೊಬೈಲ್ ಫೋನ್ ಕಳೆದೋದ ತಕ್ಷಣ ಇವತ್ತೆಲ್ಲರೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಸ್ಮಾರ್ಟ್ಫೋನ್ಗಳನ್ನ ಬಳಕೆ ಮಾಡ್ತಾ ಇದ್ದೀರಿ. ಅಂಥ ಸಮಯದಲ್ಲಿ ಫೋನ್ಪೇ, ಗೂಗಲ್ ಪೇ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಏನು ಬಳಕೆ ಮಾಡ್ತೀರಾ ಅದರಿಂದ ದುರುಪಯೋಗವಂಥದ್ದು ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ಬೋದಾಗಿದೆ. ಮತ್ತು ಇನ್ನೂ ಮುಂದುವರೆದು ನಾವು ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಿಮ್ಮ ಡೆಬಿಟ್ ಕಾರ್ಡ್ ಮತ್ತು ಏನು ನೆಟ್ ಬ್ಯಾಂಕಿಂಗನ್ನು ಏನು ಬಳಕೆ ಮಾಡ್ತಿದ್ರೆ ಅವಕ್ಕೂ ಕೂಡ ನಾವು ಭದ್ರತೆಯನ್ನು ಒದಗಿಸ್ಬೋದಾಗಿದೆ. ಮತ್ತು ಮೊಬೈಲ್ ಕಳೆದೋದ ನಂತರ ಮೂರನೇ ಕೆಲಸ ಏನು ಅಂತ ಹೇಳಿದ್ರೆ, ಪೊಲೀಸರಿಗೆ ದೂರು ನೀಡುವಂಥದ್ದು. ಏನು ಮೊಬೈಲ್ ಕಳೆದೋದ ನಂತರ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರನ್ನು ದಾಖಲಿಸಬೇಕಾಗ್ತದೆ. ಮತ್ತು ಆ ದೂರಿನಲ್ಲಿ ಏನೇನು ವಿಚಾರಗಳಿರಬೇಕಾಗ್ತದೆ ಅನ್ನೋ ನಾವು ನೋಡುವಂಥದ್ದಾದರೆ, ಮೊಬೈಲ್ ಯಾವ ಮಾದರಿ ಇದು, ಅಂದರೆ ಎಕ್ಸಾಂಪಲ್ಲು ನೀವು ಮೊಬೈಲ್ ಯೂಸ್ ಮಾಡ್ತಾ ಸ್ಯಾಮ್ಸಂಗಾ, ಆ್ಯಪಲ್ ಸೆಟ್ಟಾ, ವಿವೋನಾ ಅನ್ನೋದನ್ನ ಬರೀಬೇಕಾಗ್ತದೆ. ಎರಡನೇದು ಬಂದು IMEI ಸಂಖ್ಯೆ ಅನ್ನು ಕೂಡ ಪ್ರತಿಯೊಂದು ಮೊಬೈಲ್ನಲ್ಲೂ ಕೂಡ IMEI ಸಂಖ್ಯೆ ಇರ್ತದೆ. ಆ ಸಂಖ್ಯೆಯನ್ನು ನಮೂದು ಮಾಡಬೇಕಾಗ್ತದೆ. ಮತ್ತು ಕಳೆದು ಹೋದ ದಿನಾಂಕ, ಅಂದರೆ ಯಾವ ದಿನಾಂಕದಂದು ನಿಮ್ಮ ಮೊಬೈಲ್ ಕಳೆದೋಯಿತು ಆ ದಿನಾಂಕವನ್ನು ಸ್ಪಷ್ಟವಾಗಿ ನಮೂದಿಸಬೇಕಾಗ್ತದೆ. ಮತ್ತು ಯಾವ ಸ್ಥಳದಲ್ಲಿ ನಿಮ್ಮ ಮೊಬೈಲ್ ಕಳವಾಗಿದೆ ಇಲ್ಲ ಕಳೆದೋಗಿದೆ ಮತ್ತು ಅಥವಾ ಕಳ್ತನವಾಗಿದೆ ಅದನ್ನು ಮೆನ್ಷನ್ ಮಾಡಬೇಕಾಗ್ತದೆ. ಮತ್ತು ಕೆಲವರಿಗೆ ಗೊಂದಲ ಇದೆ, IMEI ಸಂಖ್ಯೆ ಅಂದರೆ ಏನು ಅನ್ನೋ ಗೊಂದಲ ಇದೆ. ಈ ಗೊಂದಲ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದು ಅಂದರೆ, IMEI ಸಂಖ್ಯೆ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ, ಪ್ರತಿ ಮೊಬೈಲ್ಗೆ ಸರ್ಕಾರ ನೀಡಿರುವ ವಿಶಿಷ್ಟ ಗುರುತು ಸಂಖ್ಯೆ. ಈಗೇನು ಪ್ರತಿಯೊಬ್ಬ ವ್ಯಕ್ತಿಗೆ ಆಧಾರ್ ಕಾರ್ಡ್ ಏನು ಕೊಡ್ತಾರೆ ಅದೇ ರೀತಿ ಪ್ರತಿಯೊಂದು ಮೊಬೈಲು ಕೂಡ ಒಂದು IMEI ಸಂಖ್ಯೆಯನ್ನು ಸರ್ಕಾರದಿಂದ ಕೊಟ್ಟಿರ್ತಾರೆ. ಈ IMEI ಸಂಖ್ಯೆಯನ್ನು ಯಾವ ರೀತಿ ನಾವು ತಿಳ್ಕೊಳ್ಳೋದು ಪ್ರತಿಯೊಂದು ಮೊಬೈಲ್ಗಳು ಅಂತ ಹೇಳಿದರೆ, *#06# ಡಯಲ್ ಮಾಡಿದಾಗ ಏನಾಗ್ತದೆ, ನಿಮ್ಮ ಮೊಬೈಲ್ ಬಾಕ್ಸ್ನಲ್ಲಿ ಡಯಲ್ ಮಾಡಿದ ಕೂಡಲೇ ಈ ನಿಮ್ಮ IMEI ನಂಬರ್ ಬರ್ತದೆ. ಅಥವಾ ಈ ನೀವು ಮೊಬೈಲ್ನ ಪರ್ಚೇಸ್ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಬಾಕ್ಸ್ನಲ್ಲೂ ಕೂಡ ಇದನ್ನು ಮೇಲ್ಗಡೆ ಟಾಪ್ನಲ್ಲಿ ಇದನ್ನು IMEI ಸಂಖ್ಯೆಯನ್ನು ನಮೂದು ಮಾಡಿರ್ತಾರೆ. ಮತ್ತು CEIR ಮೂಲಕ ಏನು ಪ್ರಯೋಜನ ಅಂತ ನಾವು ತಿಳ್ಕೊಳ್ಳುವಂಥದ್ದಾದರೆ, ಮೊಬೈಲ್ ಬ್ಲಾಕ್ ಮಾಡ್ಬೋದು, ಮೊಬೈಲ್ ಟ್ರ್ಯಾಕ್ ಮಾಡ್ಬೋದು, ಪತ್ತೆಯಾದರೆ ಅನ್ಬ್ಲಾಕ್ ಮಾಡಬಹುದು, ಕಳ್ಳತನದ ಮೊಬೈಲ್ ಬಳಕೆಯನ್ನು ತಡೆಯಬಹುದು. ಏನು ಈ CEIR ಅಂತ ಇದೆ, ಇದ್ರ ಮೂಲಕ ಈ ಎಲ್ಲ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬೋದಾಗಿದೆ. ಮತ್ತು ಸಿಮ್ ಕಳೆದೋದ ನಂತರ ನಮ್ಮ ಜನಗಳು ಮಾಡುವಂಥ ದೊಡ್ಡ ತಪ್ಪುಗಳು ಯಾವುವು ಅಂತ ಹೇಳಿದ್ರೆ, ಸಿಮ್ಮನ್ನು ಬ್ಲಾಕ್ ಮಾಡದೆ ಬಿಟ್ಕೊಡೋಂಥದ್ದು, ಮತ್ತು ಬ್ಯಾಂಕ್ ಖಾತೆ ಸುರಕ್ಷಿತಗೊಳಿಸದಿರುವುದು, ಪೊಲೀಸ್ಗೆ ದೂರು ನೀಡದಿರುವುದು, IMEI ಸಂಖ್ಯೆ ಉಳಿಸದಿರುವುದು, CEIRನಲ್ಲಿ ಅರ್ಜಿ ಸಲ್ಲಿಸಿರುವುದು. ಅಂದರೆ ಈಗೇನಾಗ್ತದೆ, ಮೊಬೈಲ್ ಕಳೆದ ತಕ್ಷಣ ನೆಗ್ಲೆಕ್ಟ್ ಮಾಡುವಂಥದ್ದು, ಅಯ್ಯೋ ಹೋಲಿ ಬಿಡು ಅದರಿಂದ ಅಂಥ ಸಮಯದಲ್ಲಿ ಏನಾಗ್ತದೆ, ಸಿಮ್ನ ಬ್ಲಾಕ್ ಮಾಡೋದು ಕೂಡ ದೊಡ್ಡ ಅನಾಹುತಕ್ಕೆ ಕಾರಣವಾಗ್ತದೆ. ಮತ್ತು ಬ್ಯಾಂಕ್ ಖಾತೆಗಳನ್ನ ಸುರಕ್ಷಿತವಾಗಿ ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಪೊಲೀಸ್ನವ್ರಿಗೆ ದೂರು ಕೊಟ್ಟಿಲ್ಲ ಅಂದರೆ ಕೆಲವೊಂದು ಸಮಸ್ಯೆಗಳು ನಮ್ಮ ಮೇಲೆ ಬರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಕೆಲವೊಬ್ಬರು IMEI ಸಂಖ್ಯೆಯನ್ನು ಕೂಡ ತಮ್ಮ ಹತ್ರ ಇಟ್ಕೊಂಡಿರೋದಿಲ್ಲ. ಮತ್ತು CEIRನಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಅಂದರೆ, ಯಾವುದೇ ಒಂದು ಮೊಬೈಲ್ ಕಳ್ಳತನ ತಕ್ಷಣ ಏನು ಕಂಪ್ಲೇಂಟ್ ಮಾಡೋಕ್ಕೆ ಏನೋ ಒಂದು ಪೋರ್ಟಲ್ ಇದೆ, ಆ ಪೋರ್ಟಲ್ನಲ್ಲಿ ಕಂಪ್ಲೇಂಟನ್ನು ರಿಜಿಸ್ಟ್ರ್ ಮಾಡಿದಂಥದ್ದು. ನಾವು ಕಾನೂನಾತ್ಮಕ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ತಾದ್ರೆ, ಮೊಬೈಲ್ ಕಳ್ಳತನವು ಕಾನೂನಿನ ಪ್ರಕಾರ ಅಪರಾಧವಾಗಿದೆ. ಕಳ್ಳತನದ ಮೊಬೈಲ್ ಖರೀದಿಸುವುದು ಅಥವಾ ಬಳಸುವುದು ಕಾನೂನು ಸಮಸ್ಯೆಗೆ ಕಾರಣವಾಗಬಹುದು. ಏನಾಗ್ತದೆ, ಕೆಲವೊಂದು ಸತಿ ಯಾರೋ ಕಳ್ಳತನ ಮಾಡಿರೋಂಥ ಮೊಬೈಲ್ನ ತಂದು ಬೇರೆ ಕೈ ಕೊಟ್ಬಿಟ್ಟಿರ್ತಾರೆ, ಯೂಸ್ ಮಾಡ್ತಿರ್ತಾರೆ, ಅದು ಕೂಡ ಕಾನೂನಿನ ಪ್ರಕಾರ ಅಪರಾಧವಾಗ್ತದೆ. ಕೆಲವೊಮ್ಮೆ 1 ಲಕ್ಷ 2 ಲಕ್ಷ ರೂಪಾಯಿ ಮೊಬೈಲ್ಗಳೇನು ಮಾಡ್ತಾರೆ, ಅತಿ ಕಡಿಮೆ ದರದಲ್ಲಿ ರೋಡ್ ಸೈಡಲ್ಲಿ ಮಾರ್ತಿರುವಂಥದ್ದು, ಬಸ್ ಸ್ಟಾಪಲ್ಲಿ ಮಾರ್ತಿರುವಂಥದ್ದು, ಇಲ್ಲ ಮನೆ ಹತ್ರ ಬಂದು ಮಾರಾಟ ಮಾಡ್ತಿರೋದು, ಅವ್ರ ಕಷ್ಟವನ್ನು ಹೇಳ್ಕೊಂಡು ನಾನು ಮೊಬೈಲ್ ಕೊಟ್ಬಿಡ್ದೆ ಅಂತ ಬಂದು ಮಾರಾಟ ಬರ್ತದೆ. ಅಂಥ ಸಮಯದಲ್ಲಿ ಏನಾದರೂ ಮೊಬೈಲನ್ನು ಖರೀದಿಸಿ ಅದನ್ನು ನಾವು ಬಳಕೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವವಾಗಿ ಕಾನೂನು ಸಮಸ್ಯೆಗೆ ನಾವು ಕಾರಣವಾಗುವಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು. ಕಳ್ಳತನ ಮೊಬೈಲ್ ಖರೀದಿಸುವುದು ಅಥವಾ ಬಳಸುವುದು ಕಾನೂನು ಸಮಸ್ಯೆಗೆ ಕಾರಣವಾಗುವುದು ನಾವು
ಕಾಣ್ಬೋದಾಗಿದೆ. ಮತ್ತು ಕೊನೆಯದಾಗಿ ಏನು ಸಲಹೆ ಅಂತ ನಾವು ಹೇಳುವಂಥದ್ದಂದರೆ IMEI ಸಂಖ್ಯೆಯನ್ನು ಈಗಲೇ ನೋಟ್ ಮಾಡಿ. ಈಗ ನೀವು ವಿಡಿಯೋನ ನೋಡ್ತಾ ಇರಿ, ಈ ವಿಡಿಯೋ ನೋಡಾದ ನಂತರ ನಿಮ್ಮ ಮೊಬೈಲ್ನ IMEI ಸಂಖ್ಯೆಯನ್ನು ಇವಾಗಲೇ ಯಾವುದೋ ಒಂದು ಬುಕ್ನಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಮೊಬೈಲ್ಗಳಿಗೆ ಸ್ಕ್ರೀನ್ ಲಾಕ್ಗಳನ್ನ ಬಳಸಿ ಕಡ್ಡಾಯವಾಗಿ. ಏನಾಗುತ್ತೆ, ಕೆಲವು ಸತಿ ನೀವು ಮೊಬೈಲ್ ಮಿಸ್ ಆದ ಸಂದರ್ಭದಲ್ಲಿ ಯಾರ ಕೈಗೆ ಬೇರೆಯವ್ರ ಕೈಗೆ ಮೊಬೈಲ್ ಸಿಕ್ಕ ಸಂದರ್ಭದಲ್ಲಿ ಅವ್ರು ಈಸಿಯಾಗಿ ಲಾಕ್ ಓಪನ್ ಮಾಡಿ ಅಲ್ಲಿರೋಂಥ ಡಾಟಾಗಳನ್ನ ಅವರು ಕದೀಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ನಾವೇನೇ ಅದಕ್ಕೆ ಅವಕಾಶ ಮಾಡಿಕೊಡಂಗೆ ಆಗುತ್ತೆ. ಮತ್ತು 2 ಹಂತದ ಭದ್ರತೆ 2FA ಸಕ್ರಿಯಗೊಳಿಸಿ. ಅದು 2 ಹಂತಂದರೆ ಕೆಲವೊಂದು ಸತಿ ಫೇಸ್ ಲಾಕು ಮತ್ತು ನಂಬರ್ಗಳನ್ನ ಯೂಸ್ ಮಾಡಿ ಲಾಕ್ ಮಾಡುವಂಥದ್ದು, ಸಂಖ್ಯೆಗಳನ್ನ ಬಳಕೆ ಮಾಡಿ, ಈ ಥರದ 2 ಹಂತದ ಭದ್ರತೆಯನ್ನು ನಾವು ಮೊಬೈಲ್ನಲ್ಲಿ ಬಳಕೆ ಮಾಡಬೇಕಾಗ್ತದೆ. ಮತ್ತು ಯಾವುದೇ ಮೊಬೈಲ್ ಕಳೆದೋದ ತಕ್ಷಣ ನಾವು ಕ್ರಮವನ್ನು ಕೈಗೊಳ್ಳಬೇಕು. ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂತಂದರೆ ಸಮಸ್ಯೆ ಹೆಚ್ಚಾಗ್ತದೆ, ಕಾನೂನು ತೊಡಕು ನಮಗೆ ಉಂಟಾಗ್ಬೋದು. ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂದರೆ ಮೊಬೈಲ್ ಕಳೆದ ಹೋದ ತಕ್ಷಣವೇ ನಾವು ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಬೇಕಾಗ್ತದೆ. ಏನು ಇಲ್ಲಿವರೆಗೂ ನಾನು ಕೊಟ್ಟಿರುವಂಥ ಮಾಹಿತಿ ತಮ್ಗೆ ಇಷ್ಟ ಆಗಿದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ತಮ್ಗೆ ಇಷ್ಟ ಆಗಿದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.